ಕರೆದ ಹೊಸದೇ ಇಲ್ಲ ಸಿಎಂ ಅವರು ಮಣ್ಣು ಕರೆದ್ರು ಲಾಸ್ಟ್ 3-4 months ಏನೋ ಒಂದ್ಸಾರಿ ಹಿಂದೆ ಕರೆದ್ರು, ಒಂದ್ಸಾರಿ ಊಟಕ್ಕೆ ಕರೆದ್ರು, ಇವತ್ತು ಕರೆದ್ರು. ಏನಿಲ್ಲ MP ಎಲೆಕ್ಷನ್ ಬಗ್ಗೆ ಅಂತಿಮ ನಿನ್ನೆ ನೀವೇ ಕೇಳಿದ್ರಲ್ಲ ಎಲ್ಲಿ ನಿಮ್ಮ ತಯಾರಿ ಏನಂತ, ಅದನ್ನೇ ಫೈನಲ್ ಆಗಿ ಹೆಸರು ಕೊಡ್ಬೇಕಂತ ನಿನ್ನೆ ಉಸ್ತುವಾರಿ ಪ್ಲಸ್ ತಮ್ಮ ಜಿಲ್ಲೆದು ಎರಡು ತಮ್ಮ ಜಿಲ್ಲೆದು ಕೊಡಬೇಕು, ಅವರೆಲ್ಲಿ ಉಸ್ತುವಾರಿ ಇದಾರ ಪ್ಲಸ್ ಅಬ್ಸರ್ವರ್ ಆಗಿ ಎಲ್ಲಿ ಹೋಗಿದಾರ ಎರಡು ನಿನ್ನೆ ಕೊಡಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ನಿನ್ನೆ ಕೊಟ್ಟಿದ್ದಾರೆ. ಇಲ್ಲ ನಮಗೂ ಎರಡು ಜವಾಬ್ದಾರಿ, ನಮ್ಮ ಜಿಲ್ಲೆದ್ದು ಕೊಡ್ಬೇಕು, ನಾನು ಉಸ್ತುವಾರಿ ಸಚಿವರು ಇದ್ದಲ್ಲಿ. ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವೀಕ್ಷಕರಾಗಿ ಒಂದು ಕೊಡ್ಬೇಕು, ಇದ್ರೆ ಎರಡು ಡ್ಯೂಟಿ, ಒಬ್ಬರಿಗೆ ತಮ್ಮ ಜಿಲ್ಲೆ ಕೊಡ್ಬೇಕು, ನಾವು ನಮ್ದು ಎಲ್ಲಿ ನೇಮಿಸಿದಾರ ಅದು ಕೊಡ್ಬೇಕು. ನಿನ್ನೆ ಹೆಚ್ಚು ಕಮ್ಮಿ ಎಲ್ಲರೂ ಕೊಟ್ಟಿದ್ದಾರೆ. ಸೊ ಮೋಸ್ಟ್ಲಿ ಏನೋ 10th ಒಳಗೆ ಒಂದು ಡೆಲ್ಲಿಯಲ್ಲಿ ಏನೋ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗ್ತಾರೋ ಅಥವಾ ಅವ್ರು ಇಲ್ಲಿ ಬರ್ತಾರೋ ಗೊತ್ತಿಲ್ಲ. ಒಂದು ಚರ್ಚೆ ಮಾಡಿ ಅಟ್ಲೀಸ್ಟ್ ನಿನ್ನೆ ಭಾಳ ಮಂದಿ ಒತ್ತಾಯ ಮಾಡೋರು, ನಮ್ಮಲ್ಲಿ ಸಿಂಗಲ್ ಹೆಸರದಾವ, ನಮ್ಗೆ ಕ್ಲಿಯರ್ ಮಾಡಿ ಕೊಡಿ, ನಮ್ದು ಯಾಕೆ ನೀವು ಬೇರೆ ಆಪ್ಷನ್ ಇಲ್ಲ, ಒಬ್ಬೊಬ್ಬರು ಇದ್ದಾರೆ ಆ ಥರ ಒಂದು 15 ಇದ್ದಾರೆ, 15 ಜನ ಸಿಂಗಲ್ ಇದ್ದಾರೆ, ನಮಗರ ಅಪ್ರೂವ್ ಕೊಡಿ, ಅಷ್ಟು ಬೇಗ ಹೈಕಮಾಂಡ್ ಜೊತೆ ಮಾಡಿ ಓವರಾಲ್ ಆಗಿ ಹೇಳುತ್ತೆ ಅಂತ ಹೇಳಿದ್ದಾರೆ. ಆಗ್ಬೋದು, 15 ಜನದ ಆಗ್ಬೋದು. ಸಿಂಗಲ್ ಇಲ್ಲ, ಸಿಂಗಲ್ ಇಲ್ಲ, ಇಲ್ಲ ಯಾವುದು ಸಿಂಗಲ್ ಇಲ್ಲ, ಎಲ್ಲ ಡಬಲ್ ಇದೆ. ಎಲ್ಲ ಕಡೆ 2-3 ಕೊಟ್ಟಿದ್ದಾರೆ ಎಲ್ಲ. ಇಲ್ಲ, ಈಗ ಆಲ್ರೆಡಿ ಕೊಟ್ಟಿದ್ರು ಹೆಸರು, ಕೊಟ್ಟಿದ್ವಿ 2-3 ಹೆಸರು ಇದೆ, ಎಲ್ಲ ಕಡೆ 2-3 ಕೊಟ್ಟಿದ್ದೀವಿ. ಅಂತಿಮವಾಗಿ CM, DCM, ಜನರಲ್ ಸೆಕ್ರೆಟರಿ ತೀರ್ಮಾನ ತಗೋಬೇಕು, ಅವ್ರಿಗೆ ಬಿಟ್ಟಿದ್ರು. ಕೊಟ್ಟಿದ್ವಿ, ಅಧ್ಯಕ್ಷತೆ ಚರ್ಚೆ ಮಾಡಿ, ಲೋಕಲ್ ಶಾಸಕರು ಚರ್ಚೆ ಮಾಡಿದ್ವಿ. ಸೊ ಅವ್ರು ಯಾವ ಸಜೆಸ್ಟ್ ಮಾಡ್ತಾರಂತದ ಸಜೆಸ್ಟ್ ಮಾಡಿದ್ವಿ.